ಅನುಕೂಲ ಆತಿ ಹೇಳಿ ಸರ್. ಶರೀರ ಅಂತೂ ಯಾರ್ದಾದ್ರೂ ಹೋಗುದಂದ್ರೆ, ಆದರೆ ನಾನು ಹೋದ ನಂತರ ಕೂಡ ರೀ ಈ ಮರ್ಯಾದ ಮಾಣಿಕ್ಯ ಪ್ರಶಸ್ತಿ ಆಗಲ್ರಿ, ಮತ್ತು ಸರ್ ನಮ್ಮ ಬಸವಣ್ಣಪ್ಪ ಹೊಸಮನಿಯವರು ಅವರ ತಂದೆ ಅಂತೇಳಿ ತಿಳ್ಕೊಂಡ್ರಿ, ತಮ್ಮ ಮಾನಸ ತಂದೆ ಅಂತೇಳಿ ತಿಳ್ಕೊಂಡ್ರೆ ಇದು ಮಾಡಿದ್ದಾರೆ. ಅವ್ರ ಹೆಸರಿನಿಂದ ರೀ, ಮತ್ತು ಅವ್ರ ಯಜಮಾನ್ರಿ ಡಾಕ್ಟರ್ ಬಿ ಆರ್ ಅರಿಶಿಣಗುಡಿ ಅವ್ರ ಹೆಸರಲ್ಲಿ ರೀ ಪುಣ್ಯಾತ್ಮ 10 ಲಕ್ಷ ರೂಪಾಯಿ ನಾಟಕ ಅಕಾಡೆಮಿಗೆ ಇಟ್ಟಾಳ್ರಿ. ನಾಟಕ ಅಕಾಡೆಮಿಗೆ ಇಟ್ರಿ ಅವರಿಗೆ ಆ ಒಂದು ಎಷ್ಟೊಂದು ಕಳಕಳಿ ಅಂದ್ರೆ ಸರ್, ತನ್ನ ನಂತರ ಈ ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂಥ ಹಿಂದಿನವ್ರನ್ನ ಸ್ಮರಣೆ ಮಾಡಲಿ ಅಟ್ಲೀಸ್ಟ್. ಯಾಕಂದ್ರೆ ಈಗಿನ ಯಾಂತ್ರಿಕ ಬದುಕಿನಾಗ ರೀ ಯಾರ್ಯಾರು ಸ್ಮರಣೆ ಮಾಡೋದಾಗಲ್ಲ, ಯಾರ್ಯಾರನ್ನ ನೆನಪಿಸೋಗಲ್ಲ ಕಾಲನೇ ಇಲ್ಲ ಆಗೈತೆ ರೀ. ಅಪ್ಪನ್ನ ನೋಡ್ಲಾರ ಜನ ಇದ್ದಾರೆ, ನಿಜಕ್ಕೂ ಸರಿ ಬೆಳೆಸಿದಂಥ ಅಣ್ಣ ತಮ್ಮಂದ್ರೆ ನೋಡೋಂಥ ಜನ ಇದ್ದಾರೆ. ಈಗ ಸಹೋದರಿ ಸರ್ ಅದಾರು ಸಂತಾನ ಕೇಳಾರದ ಪರಿಸ್ಥಿತಿ ಒಳಗೆ ಹಾಂ ಸರ್ ಈ ಪಾಪ ಹೆಣ್ಮಗಳು ಮಾಡ್ತಾ ಇರೋದು ಮಾತ್ರ ಸಹೋದರಿ ಸರ್ ಮಾಲ್ತೀಶ್ರೀ ಅವ್ರು ಇಷ್ಟು ಕಳಕಳಿಯಿಂದ ಕಾರ್ಯಗಳನ್ನು ಮಾಡ್ತಾರೆ ಸರ್. ನನಗಾದ್ರೂ ಹೇಳಿದ್ರಿ ನೋಡ್ರಿ ಈಶ್ವರಚಂದ್ರ ಅವರು ಏನಾದರೂ ಒಂದು ಮಾಡಿರಿ, ಇನ್ನು ಒಂದು ಶ್ರೀಕೃಷ್ಣ ಗುರುಕುಲ ಮಾಡ್ತಾ ಇದ್ದಂದ್ರೆ ಅದನ್ನ ನೋಡಿ ಭಾಳ ಮೆಚ್ಚಿಕೊಂಡ್ರು ಸರ್. ಮೊನ್ನೆ ಬೆಟಗೇರಿಗೆ ಬಂದಿದ್ರು ಅವ್ರಿ, ನಮ್ಮ ಮೋಹನ್ ಬಸವೇಶ್ವರ ಆಗಲ್ರಿ, ನಮ್ಮ ಪರಿಶ್ರಮ ಗಸ್ತೇಶ್ವರ ಆಗಲ್ರಿ, ನೋಡ್ಕೊಂಡು ಅಂದರೆ ಸಣ್ಣ ಪ್ರಮಾಣದಾಗ ನೀವು ಮಾಡ್ತಾಯಿದ್ರಿ ಕರೀರಿ, ಇದು ನಮ್ಮ ಮುಂದಿನವರಿಗೆ ಉಳಿಯುವಂಥದ್ದು. ಅಂದರೆ ಬಂದು ಅಟ್ಲೀಸ್ಟ್ ಬಂದು ನೋಡಿದ್ರೆ ಹೌದು ಒಂದು ಇಂಥದ್ದೊಂದು ಇತ್ತು ಅನ್ನೋದ್ರ ಕುರುಹು ಉಳಿತದಲ್ಲ ಸರ್. ಯಾಕಂದ್ರೆ ಇವೆಲ್ಲ ನಮ್ಮ ರಂಗಭೂಮಿ ಆಗಲಿ ಇವೆಲ್ಲ ಬರ್ತಾನೆ ಹೇಳಿದಂಗೆ ಸರ್, ಅದು ರಂಗಭೂಮಿನ ಇತಿಹಾಸ ಅದಕ್ಕೆ ಅಟ್ಲೀಸ್ಟ್ ಸರ್ ಸಾಮಾನ್ಯ ಜನರು ಬಂದು ಏನೂ ಮಾಡೋದು ಬೇಡ ಮಾಡಿದೆ ಕನಿಷ್ಠ ನೋಡಿದರೂ ಕೂಡ ರೀ ಇತಿಹಾಸವನ್ನು ಸ್ವಲ್ಪ ಮರುಕಳಿಸುವಂಥ ಒಂದು ಕಾರ್ಯವನ್ನು ಮಾಡಬೇಕು ಅಂತೇಳಿ ಸಹೋದರಿ ಮಾಲ್ತೀಶ್ರೀ ಅವರು ಸರ್ ಭಾಳ ಒಂದು ಒಳಗಡೆ ಒಂದು ಭಾಳಷ್ಟು ತುಂಬಿಕೊಂಡಿದ್ದಾರೆ ರೀ. ಅದ್ರ ತಮಗೆ ಎಷ್ಟು ಲಿಮಿಟ್ ಅದ ರೀ ಅಷ್ಟು ಪ್ರಯತ್ನ ಮಾಡಿ ಮಾಡ್ಲಿಕ್ಕತ್ತಾರೆ ರೀ. ಅದಕ್ಕೆ ನಮ್ಮ ಸಹೋದರ ಅಂತೇಶ್ ನವಶಿಯವರಾಗಲ್ರಿ, ಯಶೋಕ್ ಪೂಜಾರಿ ಅವರಾಗಲ್ರಿ, ಮತ್ತು ನಮ್ಮ ಗೋಕಾಕ್ ಭಾಳ ದಿವಸದಿಂದ ನಿಮಗೆಲ್ಲ ಗೊತ್ತ ರಂಗಭೂಮಿ ಒಂದು ಸಾಂಸ್ಕೃತಿಕ ಒಂದು ಸಂಸ್ಥೆ ಒಂದು ಆಗಬೇಕು ಅಂತ ಹೇಳ್ರಿ ಭಾಳ ದಿವಸದಿಂದ ಬೇಡಿಕೆ ಸ್ಥಳೀಯ ರಾಜಕಾರಣಿಗಳನ್ನು ಮಾಡ್ತಾರೆ. ಅದನ್ನು ಮಾಡಬೇಕು. ಯಾಕಂದ್ರೆ ಮಾಡಬೇಕು. ಇವತ್ತಂತೆ ಸತೀಶ್ ಜಾರಕಿಹೊಳಿ ಅವರು ಹಂತದಲ್ಲಿದ್ದಾರಪ್ಪ ಅಂತಂದ್ರೆ ಒಂದು ದೊಡ್ಡ ಅದನ್ನ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನೆಕ್ಸ್ಟ್ ಅವ್ರು ಮುಖ್ಯಮಂತ್ರಿ ಆಗ್ತಾರೋ ಇಲ್ಲ ಅನ್ನೋ ಗೊತ್ತಿಲ್ಲ. ಬಟ್ ಈ ಸದ್ PWD ಇದರಲ್ಲಿ ಇರೋದ್ರಿಂದಾಗಿ ಇಲ್ಲಿಯ ಕಲಾಕಾರರಿಗೆ, ಇಲ್ಲಿಯ ಸಾಹಿತ್ಯಕ್ಕೆ, ಇಲ್ಲಿ ಜನಕ್ಕೆ ಒಂದು ಸ್ಥಾನ ಮಾಡಿಕೊಡೋದು ಕರ್ತವ್ಯ ಹೌದು ಸರ್. ಮತ್ತೆ ಒಂದು ಅಮರ ಕಾರ್ಯಕ್ಕೆ ಇದನ್ನ ಮಾಡಿದವ್ರು ಯಾರಪ್ಪ ಅಂದ್ರೆ ನಿರಂತರ ಸತೀಶ್ ಅವ್ರ ಹೆಸರು ಉಳಿತದೆ. ಮಾಡಿದ ಭಾಳ ಉತ್ತಮ. ಈ ಸಲ ರೀ ನಮ್ಮ ಅಶೋಕಣ್ಣ ಪೂಜಾರಿ ಅವರು ಸಹಿತ ಅದನ್ನ ಭಾಳ ಒಂದು ಒತ್ತಾಸೆಯಿಂದ ಪ್ರೀತಿಯಿಂದ ಹೇಳಿದಾರೆ ರೀ, ಒಟ್ಟು ಸಾಂಸ್ಕೃತಿಕ ಭವನ ಗೋಕಾಕಕ್ಕೆ ಆಗಲೇಬೇಕು ಅನ್ನೋಂಥ ಒತ್ತಾಸೆ ನಮ್ಮ ಈ ಒಂದು ಕಾರ್ಯಕ್ರಮಗಳು ಮೂಡಿವಂತ ಸರ್. ಅದಕ್ಕಾಗಿ ಮತ್ತು ನಮ್ಮ ಸನ್ಮಾನರು ಸ್ಪಂದಿಸಿ ಈ ಕಾರ್ಯವನ್ನು ಮಾಡಲಿ, ಅವರ ಹೆಸರು ಅಮರ ಆಗಲಿ ಅಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಇಚ್ಛಾ ಮಾಡ್ತಾಯಿದ್ದೀವಿ ಸರ್. ಆತ್ಮೀಯರೇ, ಇಲ್ಲಿವರೆಗೆ ನಮ್ಮ ಅತ್ಯಂತ ಆತ್ಮೀಯ ಪ್ರೀತಿಯ ಹಿರಿಯ ಕಲಾವಿದೆ ನಮ್ಮ ಬದುಕಿನ ನಾವು ಸಹ ಬದುಕಿನ ಅಂತ್ಯಕ್ಕೆ ಬಂದು ನಿಂತಿದ್ದೀವಿ. ಇವತ್ತು ಹೋಗೋ ಮುಂದೆ ಏನಾದರೂ ಕೊಟ್ಟು ಹೋಗಬೇಕು ಅನ್ನೋ ದಿಶೆಯಲ್ಲೇ ನಾವು ಸಾಕಷ್ಟು ಕೋಟಿ ಗಳಿಸ್ಬೋದು, 10 ಕೋಟಿ ಗಳಿಸ್ಬೋದು, ಎಷ್ಟೋ ಜನ ಶ್ರೀಮಂತರು ಬಂದು ಹೋಗಿದ್ದಾರೆ ರೀ. ಇವತ್ತೊಂದು ಲಾಸ್ಟ್ ಒಂದು ಉದಾಹರಣೆ ಕೊಟ್ಟು ಮಾತನ್ನು ಮುಗಿಸಿ ಪ್ರಯತ್ನ ಮಾಡ್ತಾರೆ. ಇವತ್ತು ವಿಶೇಷವಾಗಿ ಇತಿಹಾಸದಲ್ಲಿ ಬರುತ್ತಿರೋ ದೊಡ್ಡ ವ್ಯಕ್ತಿ ನಿಮಗೆ ಗೊತ್ತದ, ಅರಿಸ್ಟಾಟಲ್ ಮತ್ತು ಪ್ಲೇಟನ್ ಗುರು ಆದಂತಹ ಸಾಕ್ರಟಿಸ್ರು. ಇವತ್ತು ಅವ್ರು ಯಾಕೆ ನೆನಪು ಮಾಡ್ತಾ ಇದ್ದೀನಿ ಅಂದರೆ ಅವನ ಕಾಲದಲ್ಲಿ ಒಬ್ಬ ಅತ್ಯಂತ ಶ್ರೀಮಂತ, ಇಡೀ ಅವತ್ತಿನ ಇಡೀ ಗ್ರೀಸನ್ನು ಕೊಳ್ಳುವಂಥ ವ್ಯಕ್ತಿ.